ಹಾಯ್ ನಮಸ್ಕಾರ. ಬನ್ನಿ ಚಳಿಗೆ ಬಿಸಿ ಬಿಸಿ ಈಗ ಎಲ್ರಿಗೂ ಗೊತ್ತಿದೆ ಅಲ್ವಾ ಯಾವ ರೀತಿ ಚಳಿ ಇದೆ. ಧನುರ್ಮಾಸದ ಚಳಿ ತುಂಬ ಚಳಿ ಇದೆ. ಏನಾದರೂ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ. ಬನ್ನಿ ಇವತ್ತು ಒಂದು ಒಳ್ಳೆ ಸ್ನ್ಯಾಕ್ಸ್ ಹೇಳ್ಕೊಡ್ತೀನಿ. ಯಾವುದಪ್ಪ ಅಂತೀರಾ? ನವಣೆ ನಿಪ್ಪಟ್ಟು, ಸಾಮೆ ನಿಪ್ಪಟ್ಟು. ಸಾಮೆ ನಿಪ್ಪಟ್ಟು ತೋರಿಸ್ಕೊಡೋಕೆ ಬಂದಿದ್ದೀನಿ ಇವತ್ತು. ಅದಕ್ಕೇನಪ್ಪ ಅಂತ ಅಂದರೆ ಅರ್ಧ ಕೆ ಜಿ ಸಾಮೆ ಹಿಟ್ಟು, ಅರ್ಧ ಕೆ ಜಿ ಯಾವುದಪ್ಪ ಅಕ್ಕಿ ಹಿಟ್ಟು. ನಿಮಗೆ ಸಾಮೆನೇ ತಂದು ಬೀಸ್ಕೊತೀನಿ ಅಂದರೂ ಮಾಡ್ಕೋಬೋದು, ಇಲ್ಲ ರೆಡಿ ಟು ಹೀಟಿಗೆಲ್ಲ ರೆಡಿ. ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಅಂಗಡಿಲಿ ರೆಡಿ ಸಿಗುತ್ತೆ. ಸಾಮೆ ಅಕ್ಕಿ ಹಿಟ್ಟು ಕೊಡಿ ಅಂದರೆ ಕೊಡ್ತಾರೆ. ಅದು ಅರ್ಧ ಕೆ ಜಿ ಅಕ್ಕಿ, ಅರ್ಧ ಕೆ ಜಿ ಚಿರೋಟಿ ರವೆ 1-2 ಸ್ಪೂನು, ಮತ್ತು ಎಳ್ಳು. ಕಡಲೆನ ತರಿಯಾಗಿ ಪುಡಿ ಮಾಡ್ಕೋಬೇಕು. ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನು ಕೂಡ ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ ಪುಡಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾದಿರೋ ಅಂಥ ಎಣ್ಣೆನ ಒಂದು 5-6 ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚುಮ್ಕಿಸ್ಕೊಂಡು ನೀರಲ್ಲಿ ಕಲಿಸ್ಬೇಕು. ಒಟ್ಟಿಗೆ ಹಾಕ್ಬಾರ್ದು, ತೆಳುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಚುಮ್ಕಿಸ್ಕೊಂಡು ನೋಡಿಕೊಂಡು ಹದ ಬರೋವರೆಗೂ ಕಲಿಸ್ಕೋಬೇಕು. ಚೆನ್ನಾಗಿ ನಾದಬೇಕು. ನಾದಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ. ಯಾಕೆ ಇದು ಡೈರೆಕ್ಟಾಗಿ ಅಕ್ಕಿಯಿಂದ ಮಾಡ್ತಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಹೊಡ್ಕೊಳ್ಳುತ್ತೆ. ಚೆನ್ನಾಗಿ ನಾದ್ಕೋಬೇಕು. ನಾದಿದ್ರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಒಂದು ಹದಕ್ಕೆ ಉಂಡೆ ಹದ ಬರೋವರೆಗೂ ಈ ಥರ ಸ್ಮೂತಾಗಿ ಮಾಡಿಕೊಂಡ್ರೆ ರೆಡಿ. ಇದನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಈ ಥರ ಕೈಯಲ್ಲಿ ಪ್ರೆಸ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಕೈಯಲ್ಲಿ ಹಿಂಗೆ ಒತ್ಕೊಂಡ್ರೂ ಓಕೆ. ಆ ಥರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆ ಕಾಯಕ್ಕಿಟ್ಕೊಂಡು ಒಂದೊಂದೇ ಬಿಟ್ಕೊಂಡು ಹೋಗೋಣ. ನೋಡಿ, ಎಣ್ಣೆ ಕಾದಿದೆ. ತಟ್ಟಿ ಇಟ್ಕೊಂಡಿರೋಂಥ ನಿಪ್ಪಟ್ಟುಗಳನ್ನ ಅದಕ್ಕೆ ಹಾಕ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಕರಿಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ. ಒಂದೇ ಥರ ನಿಪ್ಪಟ್ಟು ತಿಂದು ಬೇಜಾರಾಗಿರುತ್ತಲ್ವ, ಅಂಥವ್ರು ಹೊಸದಾಗಿ ಟ್ರೈ ಮಾಡಬೇಕು ಅಂದರೆ ಒಮ್ಮೆ ಇದನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?